ಹಾಗೈಸ್ ನೀವೆಲ್ಲ ಕೆ-ಸಿ-ಟಿ, ನೀಟು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೀರಾ ಅನ್ಸುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಕಾಮ್ನಿಕ ವರ್ಸಸ್ ಕೆ-ಸಿ-ಟಿ ಬಗ್ಗೆ ಈ ವಿಡಿಯೋ ಮಾಡೋಣ. ಸೊ ಯಾಕಂತಂದ್ರೆ ಕೆಲವೊಬ್ರು ಅನ್ಕೊಂತಾರೆ ಕೆ-ಸಿ-ಟಿ ಬರ್ದ್ರೆ ಎಕ್ಸಾಮ್ ಕಾಮ್ನಿಕ ಬರೋ ಅವಶ್ಯಕತೆ ಇಲ್ಲ. ಕಾಮ್ನಿಕ ಬರೆದ್ರೆ ಕೆ-ಸಿ-ಟಿ ಬರೋ ಅವಶ್ಯಕತೆ ಇಲ್ಲ. ಸೊ 2 ಡಿಫರೆನ್ಸ್ ಏನು? 2 ಒಂದೇನಾ ಅಂತ. ಸೊ 2 ಒಂದೇ ಅಲ್ಲ ಬೇರೆ ಬೇರೆ. ಸೊ ಈ ವಿಡಿಯೋದಲ್ಲಿ ನಾವು ಕೆ-ಸಿ-ಟಿ ವರ್ಸಸ್ ಕಾಮ್ನಿಕ ಬಗ್ಗೆ ಮಾತಾಡೋಣ. ಲೈಕ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು, ಅಂಡ್ ಎಕ್ಸಾಮ್ ಡಿಫಿಕಲ್ಟಿ ಬಗ್ಗೆ ಆಗಿರ್ಬೋದು, ಅಂಡ್ ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, ಕಾಲೇಜ್ ಆಪ್ಷನ್ಸ್ ಬಗ್ಗೆ ಆಗಿರ್ಬೋದು, ಅಂಡ್ ರಿಸರ್ವೇಷನ್ ಪಾಲಿಸಿ ಆಗಿರ್ಬೋದು, ಅಡ್ಮಿಷನ್ ಪ್ರೋಸೆಸ್ ಆಗಿರ್ಬೋದು, ಅಂಡ್ ಕಾಂಪಿಟೇಷನ್ ಲೆವೆಲ್ಲು, ಅಂಡ್ ವಿಚ್ ಇಸ್ ಬೆಸ್ಟ್ 2 ಬರೀಬೋದು. ಅಂಡ್ ಇವುದನ್ನೆಲ್ಲ ಡಿಕೋಡ್ ಮಾಡೋದು ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ನಿಮ್ಮ ಫ್ರೆಂಡ್ಸ್‌ಗೆ ಶೇರ್ ಮಾಡಿಬಿಟ್ಟು ನಮ್ಮ ವಿಡಿಯೋಗೆ ಲೈಕ್ ಮಾಡಿಬಿಡಿ. ಸೊ ಫಸ್ಟ್ ಆಫ್ ಆಲ್ ನಾವು ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋಣ. ಕೆ-ಸಿ-ಟಿ ಎಲಿಜಿಬಿಲಿಟಿ ಏನಿಲ್ಲ. ಲೈಕ್ ನೀವು 7 ಇಯರ್ಸ್ ನೀವು ಕರ್ನಾಟಕದಲ್ಲಿ ಸ್ಟಡಿ ಮಾಡಿರ್ಬೇಕು ಅಷ್ಟೇ. ನೀವು 7 ಇಯರ್ಸ್ ಕರ್ನಾಟಕ ಸ್ಟಡಿ ಮಾಡಿದ್ರೆ ನೀವು ಕೆ-ಸಿ-ಟಿ ಬರೀಬೋದು. ಅರ್ಥ ಆಯ್ತಾ? ಅಂಡ್ ಸ್ಮಾಲ್ ಎಕ್ಸೆಪ್ಷನ್ ಏನಂತಂದ್ರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಬಾರ್ಡರ್ ಏರಿಯಾಸಲ್ಲಿ ಎ-ಪಿ, ತೆಲಂಗಾಣ ಅಂತ ಬಾರ್ಡರ್ ಏರಿಯಾಸಲ್ಲಿ ನೀವು ಸ್ಟಡಿ ಮಾಡ್ತಿದ್ರೆ ಅವ್ರಿಗೆ ಲೈಕ್ ಕೆ-ಸಿ-ಟಿ ಬರೀಬೋದು. ಬಟ್ ಅಂಡರ್ ದಿ ಕೋಟ್ ಆಫ್ ಲೈಕ್ ಹೊರನಾಡು, ಗಡಿನಾಡು ಅಂತ ಅಂಡರ್ ಕೋಟಾದಲ್ಲಿ ನೀವು ಎಕ್ಸಾಮನ್ನು ಬರೀಬೋದು. ಅಂಡ್ ಯಾರು ಅಂತವ್ರು ಇರಲ್ಲ ಅನ್ಸುತ್ತೆ ಈ ವಿಡಿಯೋ ನೋಡೋರು. ಅಂಡ್ ಅವರಾದ್ರೆ ಲೈಕ್ ಗಡಿನಾಡು, ಹೊರನಾಡು ಅಂತ ಅಂಡರಲ್ಲಿ ಕೋಟಾದಲ್ಲಿ ಎಕ್ಸಾಮ್ ಬರೀತಾ ಇದ್ರೆ ಕೆ-ಸಿ-ಟಿ ಅವರು ಲೈಕ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಬೇಕು. ನಮ್ಮ ಟೈಮ್ ಟೇಬಲ್ಲೇ ಕೊಟ್ಟಿದ್ದಾರೆ ಕನ್ನಡ ಎಕ್ಸಾಮ್. ಸೊ ಆ ಎಕ್ಸಾಮ್ ಅವ್ರು ಬರೀತಾರೆ. ಅವರು ಬರೆದು ಕೆ-ಸಿ-ಟಿ ಮುಖಾಂತರ ಬರ್ಬೋದು. ಅಂಡ್ ವೆನ್ ಕಮ್ಸ್ ಟು ಕಾಮ್ನಿಕ್ ಅನ್ನೋದು ಪ್ರತಿಯೊಬ್ಬರು ಆಲ್ ಓವರ್ ಇಂಡಿಯಾ ನಿಮ್ಗೆ ಇಂಡಿಯಾದಲ್ಲಿ ಆಧಾರ್ ಕಾರ್ಡ್ ಇದ್ರೆ ಸಾಕು. ಯಾವ ಆಲ್ ಓವರ್ ಇಂಡಿಯಾ ನೀವು ಬೇಕಾದ್ರೆ ಕಾಮ್ನಿಕ್ ಎಕ್ಸಾಮ್ ಬರೀಬೇಕು. ಪ್ಲಸ್ ಲೈಕ್ ಇದೆಲ್ಲ 12th ಪಾಸ್ ಆಗಿರ್ಬೇಕು ಅಷ್ಟೇ. 10+2 12th ಪಾಸ್ ಆಗಿದೆ ನೀವು ಆಲ್ ಓವರ್ ಇಂಡಿಯಾ ನೀವು ಯಾರು ಬೇಕಾದ್ರೂ ಬರೀಬೋದು ಕಾಮ್ನಿಕ್ ಎಕ್ಸಾಮ್. ಅಂಡ್ ಎಕ್ಸಾಮ್ ಡಿಫಿಕಲ್ಟಿ ಬಗ್ಗೆ ಮಾತಾಡೋದಾದ್ರೆ ಲೈಕ್ ಕೆ-ಸಿ-ಟಿ ಲೈಕ್ ಸ್ಟೇಟ್ ಲೆವೆಲ್ ಸಿಲೆಬಸ್ ಇರುತ್ತೆ. ನಮ್ಮ ಪಿ-ಯು ಬೋರ್ಡ್ ಸಿಲೆಬಸ್ ಇರುತ್ತೆ. ಅಂಡ್ ಲೈಕ್ 4 ಅವರ್ಸ್ ಲೈಕ್ ಪೆನ್ನು ಪೇಪರ್ ಇಂದ ನಾವು ಬರೆಯೋದು ಆಫ್ಲೈನಲ್ಲಿ. ಅರ್ಥ ಆಯ್ತಾ? ನಾವು 50% ನಮ್ಮ ಬೋರ್ಡ್ ಕನ್ಸಿಡರ್ ಮಾಡ್ತಾರೆ. 50% ನಮ್ಮ ಕೆ-ಸಿ-ಟಿ ಮಾರ್ಕ್ಸ್‌ನ ಕನ್ಸಿಡರ್ ಮಾಡ್ತಾರೆ. ನಮಗೆ ರ್ಯಾಂಕ್ ಅನ್ನೋದು ಅವ್ರು ಜನರೇಟ್ ಮಾಡಿ ಕೊಡ್ತಾರೆ. ಅಂಡ್ ಕಾಮ್ನಿಕ್ ಅನ್ನೋದು ಲೈಕ್ ಕಂಪ್ಯೂಟರ್ ಬೇಸ್. ನೀವು ಪೆನ್ನು ಪೇಪರ್‌ನ ಬರೋ ಅವಶ್ಯಕತೆ ಇಲ್ಲ. ಹೋಗ್ಬೇಕು ಕಂಪ್ಯೂಟರ್ ಮುಟ್ಕೋಬೇಕು. ಕಂಪ್ಯೂಟರ್ ಎಂ-ಸಿ-ಕ್ಯೂ ಬರುತ್ತೆ. ಎಂ-ಸಿ-ಕ್ಯೂ ಟಿಕ್ ಆಗಿ ಬರೋದು. ಅಂಡ್ ಕಂಪ್ಯೂಟರ್ ಕಾಪಿ ಮಾಡೋಕ್ಕಾಗಲ್ಲ. ಲೈಕ್ ಅವ್ರು ಸ್ಪೆಷಲಿಸ್ಟ್ ಮಾಡಿರ್ತಾರೆ. ಅವ್ರು ನಿಮಗೆ ಇನ್ವಿಟೆಲ್ಲ ಇರ್ತಾರೆ. ಅವ್ರಿಗೆ ಟಿಕ್ ಮಾಡಿ ಓಕೆನಾ ಮೌಸಿನ ಕ್ಲಿಕ್ ಮಾಡಿ ಆ ಆಪ್ಷನ್‌ನ ಕ್ಲಿಕ್ ಮಾಡಿ ಅಂಡ್ ನೀವು ಎಕ್ಸಾಮ್ ಬರೆದು 3 ಅವರ್ಸ್ ಎಕ್ಸಾಮ್ ಅದು. ಕೆ-ಸಿ-ಟಿ ಆದ್ರೆ 4 ಅವರ್ಸ್ ಲೈಕ್ 2 ಡೇಸು 2 ಅವರ್ಸ್ 2 ಅವರ್ಸು. ಬಟ್ ಕಾಮ್ನಿಕ್ ಅನ್ನೋದು 3 ಅವರ್ಸ್ ಕಂಪ್ಲೀಟ್ ಆಗುತ್ತೆ. 3 ಅವರ್ಸಲ್ಲಿ ನಿಮಗೆಲ್ಲ ಪಿ-ಸಿ-ಎಮ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಯ್ತಾ? ಅಂಡ್ ನಿಮ್ಮ ಮಾರ್ಕ್ಸ್ ಅನ್ನೋದು ನಿಮ್ಮ ರ್ಯಾಂಕ್ ಅನ್ನೋದು ಕಾಮ್ನಿಕಲ್ಲಿ ಪ್ಯೂರ್ಲಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್‌ಯಿಂದನೇ ಬರುತ್ತೆ. ವೇರಾಸ್ ಕೆ-ಸಿ-ಟಿಯಲ್ಲಿ 50-50 ಕನ್ಸಿಡರ್ ಮಾಡ್ತಾರೆ. 50 ಬೋರ್ಡ್ 50 ಕೆ-ಸಿ-ಟಿ ಮಾರ್ಕ್ಸ್ ಅಂತ. ಬಟ್ ಕಾಮ್ನಿಕಲ್ಲಿ 100% ಕಾಮ್ನಿಕ್ ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಕಾಲೇಜ್ ಆಪ್ಷನ್ ಬಗ್ಗೆ ಮಾತಾಡೋಣ. ನೀವು ಕೆ-ಸಿ-ಟಿ ಕಡೆ ಲೈಕ್ ಕೆ-ಸಿ-ಟಿ ಎಕ್ಸಾಮ್ ಬಗ್ಗೆ ಹೋದ್ರೆ ನಿಮಗೆ ಎನ್ ನಂಬರ್ ಆಫ್ ಕಾಲೇಜ್ ಸಿಗುತ್ತೆ. ಯಾಕಂದ್ರೆ ಕೆ-ಸಿ-ಟಿ ಅಂದ್ರೆ ಲೈಕ್ ಕರ್ನಾಟಕ ಲೆವೆಲ್ ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರುತ್ತೆ. ನಿಮ್ಗೆ ಕೆ-ಸಿ-ಟಿಯಲ್ಲಿ ನಿಮಗೆ ಗೌರ್ಮೆಂಟ್ ಕಾಲೇಜು ಸಿಗುತ್ತೆ. ಅಂಡ್ ಲೈಕ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಾಲೇಜ್ ಅಲೋ ಮಾಡುತ್ತೆ ಕೆ-ಸಿ-ಟಿಯಿಂದ. ಅಂಡ್ ಆಲ್ಸೋ ಲೈಕ್ ಪ್ರೈವೇಟ್ ಕಾಲೇಜಸ್ ಎಲ್ಲ ಆಲ್ ಓವರ್ ವರ್ಲ್ಡ್ ಲೈಕ್ ನಾವು 2024 ನಾನು ಕೋರ್ಸ್ ಮಾಡುವಾಗ ಟೋಟಲ್ ಅರೌಂಡ್ 300+ ಕಾಲೇಜಸ್ ಇತ್ತು. ಟೋಟಲ್ ಗೌರ್ಮೆಂಟ್ ಅಂಡ್ ಪ್ರೈವೇಟ್. ಈ ಇಯರ್ ಒಂದು ಲಾಸ್ಟ್ ಇಯರ್ ಒಂದು 2030 ಇಯರ್ ಒಂದು ಅರೌಂಡ್ ಒಂದು ರಫ್ಲಿ 320 ಟು ಲೈಕ್ 330, 350 ಕಾಲೇಜಸ್ ನಿಮಗೆ ಸಿಗುತ್ತೆ. ಓಕೆನಾ? ಕೌನ್ಸಿಲಿಂಗಲ್ಲಿ ಕೆ-ಸಿ-ಟಿ ಮುಖಾಂತರ ಹೋದ್ರೆ. ಬಟ್ ಕಾಮ್ನಿಕ್ ಹೋದ್ರೆ ಕಾಮ್ನಿಕ್ಗೆ ಲೈಕ್ ಇದು ಒಂದು ಮೆರಿಟ್ ಲಿಸ್ಟ್ ತರ ಲೈಕ್ ಆಲ್ ಓವರ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಬೇಕು. ಅದಕ್ಕೆ ನಿಮಗೆ ಈ ಗೌರ್ಮೆಂಟ್ ಕಾಲೇಜ್ ಅಲೋ ಮಾಡಲ್ಲ ಕಾಮ್ನಿಕ್. ಓನ್ಲಿ ಪ್ರೈವೇಟ್ ಕಾಲೇಜ್ ಮಾತ್ರ ಅಲೋ ಮಾಡ್ತಾರೆ. ಅದರಲ್ಲಿ ಪ್ರೈವೇಟ್ ಕಾಲೇಜಸ್ ಕರ್ನಾಟಕದಲ್ಲಿ ಮೋರ್ ದೆನ್ 150 ಕಾಲೇಜಸ್ ಕಾಮ್ನಿಕ್‌ಗೆ ಎಕ್ಸಾಮ್ ಅಲೋ ಮಾಡ್ತಾರೆ. ನೀವು ಬೇಕಾದ್ರೆ ಕಾಮ್ನಿಕ್ ಮುಖಾಂತರ 150 ಟಾಪ್ ಯೂನಿವರ್ಸಿಟಿ ಲೈಕ್ ಇಂಜಿನಿಯರಿಂಗ್ ಲೈಕ್ ಪ್ರೈವೇಟ್ ಕಾಲೇಜಸ್‌ಗೆ ಹೋಗ್ಬೋದು. ಅದರಲ್ಲಿ ಟಾಪ್ ಕಾಲೇಜಸ್ ಇದೆ ಬೆಂಗಳೂರಲ್ಲಿ ಲೈಕ್ ಆರ್-ವಿ-ಸಿ, ಬಿ-ಎಂ-ಎಸ್, ಎಂ-ಎಸ್ ರಾಮ ಇಂಥ ಟಾಪ್ ಕಾಲೇಜಸ್ ಕೂಡ ಟಾಪ್ ಕಾಲೇಜಸ್ಸು ನಿಮ್ಮ ಕಾಮ್ನಿಕ್ ರ್ಯಾಂಕ್ ಅಕ್ಸೆಪ್ಟ್ ಮಾಡ್ತಾರೆ. ನೆಕ್ಸ್ಟ್ ರಿಸರ್ವೇಷನ್ ಪಾಲಿಸಿ ಬಗ್ಗೆ ಮಾತಾಡೋದಾದ್ರೆ ಕೆ-ಸಿ-ಟಿಯಲ್ಲಿ ಎನ್ ನಂಬರ್ ಆಫ್ ರಿಸರ್ವೇಷನ್ ಇದೆ. ಲೈಕ್ ರೂರಲ್ಲು, ಅರ್ಬನ್ನು ಮತ್ತೆ ಅದು ಇದು ಅಂತ ಹೇಳ್ಬಿಟ್ಟು ಎನ್ ನಂಬರ್ ಆಫ್ ಲೈಕ್ ರಿಸರ್ವೇಷನ್ ಇದೆ. ಅರ್ಥ ಆಯ್ತಾ? ಬಟ್ ಕಾಮ್ನಿಕ್ ಅನ್ನೋದು ಓನ್ಲಿ ರಿಸರ್ವೇಷನ್ ಇಲ್ಲ ಅದರಲ್ಲಿ. ಎಲ್ಲರೂ ಮೆರಿಟ್ ಲಿಸ್ಟಲ್ಲೇ ಬರಬೇಕು. ಎಲ್ಲರಿಗೂ ಸೇಮ್ ರಿಸರ್ವೇಷನ್ ಇರುತ್ತೆ. ಎಕ್ಸೆಪ್ಟ್ ಏನೋ 371 ಆರ್ಟಿಕಲ್ ಏನೋ ಇದೆ ಅವ್ರಿಗೆ. ಅವ್ರು ಬಿಟ್ಟು ಎಲ್ಲರೂ ಎಲ್ಲ ಜನರಲ್ ಮೆರಿಟ್ ಲೈಕ್ ಎಲ್ಲರೂ ಮೆರಿಟ್ ಲಿಸ್ಟಲ್ಲೇ ಕನ್ಸಿಡರ್ ಮಾಡ್ತಾರೆ. ರಿಸರ್ವೇಷನ್ ಏನಿಲ್ಲ ಕಾಮ್ನಿಕ್ ಅನ್ನೋದು. ಅಂಡ್ ನೆಕ್ಸ್ಟ್ ಅಡ್ಮಿಷನ್ ಪ್ರೋಸೆಸ್ ಅಂಡ್ ಸೀಟ್ ಪೋಲ್. ಸೊ ಇದೇನಂತಂದ್ರೆ ಫಾರ್ ಸಪೋಸ್ ಯಾವುದೋ ಒಂದು ಕಾಲೇಜಲ್ಲಿ 100 ಸೀಟ್ಸ್ ಇದೆ ಅಂತಂದ್ರೆ ಯಾವ ಪರ್ಟಿಕ್ಯುಲರ್ ಕೋರ್ಸ್ ಇದೆ. ಆ 100 ಸೀಟ್ಸಲ್ಲಿ 50% ರಿಸರ್ವ್ಡ್ ಫಾರ್ ಕೆ-ಸಿ-ಟಿ ಸ್ಟೂಡೆಂಟ್ಸ್. ಆ ಕಾಲೇಜಿಗೆ 50 ಕೆ-ಸಿ-ಟಿ ಸ್ಟೂಡೆಂಟ್ಸ್ ಹೋಗ್ಬೋದು ಕಾಲೇಜಿಗೆ ಕೆ-ಸಿ-ಟಿ ಮುಖಾಂತರ. ಅಂಡ್ 50% ಸೀಟ್ಸ್ ಅಂದ್ರೆ 50 ಸೀಟ್ಸು 25 ಸೀಟ್ಸು 30 ಸೀಟ್ಸ್ ಕಾಮ್ನಿಕ್‌ಗೆ ರಿಸರ್ವೇಷನ್ ಕೊಟ್ಟಿರ್ತಾರೆ. ಅಂಡ್ 20% ಮಾತ್ರ ನಿಮಗೆ ಮ್ಯಾನೇಜ್ಮೆಂಟ್ ಕೋಟಾ ಕೊಟ್ಟಿರ್ತಾರೆ. ಓಕೆನಾ? ನೀವೆಲ್ಲ ಲೈಕ್ ಕಾಲೇಜಲ್ಲಿ ಓನ್ಲಿ ಕೆ-ಸಿ-ಟಿ ಸ್ಟೂಡೆಂಟ್ ಹೋಗ್ಬೋದು. ಇಲ್ಲಾಂದ್ರೆ ನೀವು ಆ ಕಾಲೇಜಿಗೆ ಓನ್ಲಿ ಮ್ಯಾನೇಜ್ಮೆಂಟ್ ಹೋಗ್ಬೋದು ಅಂತ ನಿಮ್ಗೆ ಭ್ರಮೆ ಇರ್ತೀರಾ. ನೀವು ಅನ್ಕೊಂಡಿರ್ತೀರ ಲೈಕ್ ಈ ಕಾಲೇಜಲ್ಲಿ ಕೆ-ಸಿ-ಟಿ ಸ್ಟೂಡೆಂಟ್ಸ್ ಕಡಿಮೆ ಇದ್ದಾರೆ ಹಂಗಂದ್ರೆ ಜಾಸ್ತಿ ಮ್ಯಾನೇಜ್ಮೆಂಟೇ ಇರ್ತಾರಂತ. ಬಟ್ ನೀವು ನೋಡೋವಾಗ ಮಾತ್ರ ಮ್ಯಾನೇಜ್ಮೆಂಟ್ ಇರ್ತಾರೆ. ಬಟ್ ನೀವು ಬೇರೆ ಕೆ-ಸಿ-ಟಿ ಸ್ಟೂಡೆಂಟ್ಸ್ ಕಾಂಪಿಟೇಷನ್ ನೀವು ನೋಡಿರಲ್ಲ ಅಷ್ಟೇ. ಕಾಂಪಿಟೇಷನ್ ಲೆವೆಲ್ ಬಗ್ಗೆ ಮಾತಾಡೋಣ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಕಾಂಪಿಟೇಷನ್ ಕೆ-ಸಿ-ಟಿ ತುಂಬಾ ಜಾಸ್ತಿ ಇರುತ್ತೆ. ಅಂಡ್ ಆಲ್ಸೋ ಸೀಟ್ಸು ಮ್ಯಾಕ್ಸಿಮಮ್ ಚೆನ್ನಾಗಿ ಕೊಟ್ಟಿರ್ತಾರೆ. ಲೈಕ್ ಕಾಂಪಿಟೇಷನ್ ಹೆಂಗಿರುತ್ತೆ ಅಂತಂದ್ರೆ ಕೆ-ಸಿ-ಟಿಲಿ ಅಂಡ್ ಅರೌಂಡ್ ಪೀಪಲ್
3 lakhs ಇಂದ 3.5 lakhs ವರೆಗೂ ಸ್ಟೂಡೆಂಟ್ಸ್ ಬರೀತಾರೆ. ಅನ್ಕೋಬಹುದು ಅಷ್ಟೊಂದ್ ಜನ ಇಲ್ಲೋ ಅಲ್ಲ ಬ್ರೋ ಸೆಕೆಂಡ್ ಪಿ ಯು ಸಿ ಅಲ್ಲ ಅಂತ. ಸೆಕೆಂಡ್ ಪಿ ಯು ಸಿ ಅಲ್ಲ ಅಷ್ಟೊಂದ್ ಜನ ಅಲ್ಲ. ಸೆಕೆಂಡ್ ಪಿ ಯು ಸಿನೂ ಬರೀತಾರೆ ಕೆಸೆಟ್ ಎಕ್ಸಾಮ್. ಅಂಡ್ ಆಲ್ಸೋ ಲಾಂಗ್ ಟರ್ಮ್ ಮಾಡಿರ್ತಾರಲ್ಲ, ಲಾಂಗ್ ಟರ್ಮ್ ಅವ್ರು ಬರ್ದಿರ್ತಾರೆ. ಅಂಡ್ ಸೆಕೆಂಡ್ ಲಾಂಗ್ ಟರ್ಮ್ 2 ಇಯರ್ಸ್ ಇಂದ ಲಾಂಗ್ ಟರ್ಮ್ ಬರ್ತಿದ್ರು ಅವರು ಬರೀತಾರೆ ಕೆಸೆಟ್ ಎಕ್ಸಾಮ್. ಸೊ ಅದಕ್ಕಾಗಿ ನಿಮ್ ಕಾಂಪಿಟೇಷನ್ ಲೆವೆಲ್ ಅನ್ನೋದು ಕೆಸಿಟ್ ಅಲ್ಲಿ 3.5 lakhs, ಅರೌಂಡ್ 3 lakhs to 3.5 lakhs ಪಕ್ಕ ಇಷ್ಟು ಜನ ಕೆಸಿಟ್ ಎಕ್ಸಾಮ್ ಬರೀತಾರೆ. ಅದ್ರಲ್ಲಿ ಸೀಟ್ಸ್ ಬರೋದು ಕೆಸಿಟ್ ಇಂದ ಇನ್ಕ್ಲೂಡಿಂಗ್ ಎವ್ರಿಥಿಂಗ್, ಇಂಜಿನಿಯರಿಂಗು, ಬೇರೆ ಕೋರ್ಸಸ್ಸು ಎಲ್ಲ ಕೋರ್ಸಸ್ಸು ಸೇರಿ ಕೆಸಿಟಿ ಏನೇನು ಕೋರ್ಸ್ ಪ್ರೊವೈಡ್ ಮಾಡುತ್ತೆ ಎಲ್ಲ ಕೋರ್ಸಸ್ಗೂ ಸೇರಿ ಅರೌಂಡ್ 1 lakh to 130,000 ಸೀಟ್ಸ್ ಕೊಡುತ್ತಷ್ಟೇ. ಅರೌಂಡ್ 3.5 lakh ಸ್ಟೂಡೆಂಟ್ಸ್‌ಗೆ 1 lakh ಸ್ಟೂಡೆಂಟ್ಸು ಕೋರ್ಸಸ್ ಜಾಯ್ನ್ ಆಯ್ತು. ಅಂಡ್ ರಿಮೈನಿಂಗ್ 2 lakhs ಅವ್ರಿಗೆ ಕಾಲೇಜ್ ಸೀಟ್ ಯಾವ ಕೋರ್ಸು ಸಿಗಲ್ಲ. ಅಂಡ್ ಇವೆಲ್ಲ ಕೋರ್ಸ್ ನಡೀತಾ ನಿಮ್ಗೆ ಅರ್ಥ ಆಗುತ್ತೆ, ಈಗ ಅರ್ಥ ಆಗಲ್ಲ ನಿಮಗೆ. ಇಷ್ಟು ಗೊತ್ತಿದ್ರೆ ಸಾಕು. 3.5 lakhs ಪಾರ್ಟಿಸಿಪೇಟ್ ಮಾಡಿದ್ರೆ ಕೆಸೆಟಲ್ಲಿ. ಕೆಸೆಟಲ್ಲಿ ಸಿಗೋ ಸೀಟ್ಸ್ ಮಾತ್ರ 1 lakh to 130,000 ಅಷ್ಟೇ ಸಿಗೋದು. ಅಂಡ್ ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಕಾಂಬ್ರಿಕ್. ಕಾಂಬ್ರಿಕ್ ಅನ್ನೋದು ವೆರಿ ಲೆಸ್ ಕಾಂಪಿಟೇಷನ್ ಅನ್ಸುತ್ತೆ. ಯಾಕಂತಂದ್ರೆ ಇದು ನಮ್ ಜನ ಅನ್ಕೊಂತಾರಲ್ಲ ಕೆಸಿಟ್ ಬರ್ದೆ ಕಾಂಬ್ರಿಕ್ ಬರೀಬಾರ್ದು, ಇಲ್ಲಾಂತ ನಮ್ ಸಾರ್ ಹೇಳಿದ್ರು ಕಾಂಬ್ರಿಕ್ ಬರೀಬೇಡಿ, ಯಾಕೆ ಸುಮ್ಮನೆ ಕೆಸಿಟ್ ಮಾತ್ರ ಬರೀಸ್ ಅಂತ. ಸೊ ಅಂತವ್ರು ಇರ್ತಾರೆ, ಇವ್ರು ಬರೆಯಲ್ಲ. ಅಂಡ್ ಕಾಂಬ್ರಿಕ್ಗೆ ಬಂದ್ರೆ ಅರೌಂಡ್ 1 lakh ಸ್ಟೂಡೆಂಟ್ಸ್, 1 lakh to 1,20,000 ಸ್ಟೂಡೆಂಟ್ಸ್ ಮಾತ್ರ ಬರೀತಾರೆ ಕಾಂಪಿಟೇಷನ್ ಆಲ್ ಓವರ್ ಇಂಡಿಯಾ. ಅಂಡ್ ಅದರಲ್ಲಿ ನಿಮ್ಗೆ ಸೀಟ್ಸ್ ಬರೋದು 20,000 to 25,000 ಅಷ್ಟೇ ಕಾಂಬ್ರಿಕ್ ಕೊಡೋ ಸೀಟ್ಸ್. ಯಾಕಂದ್ರೆ ಎಲ್ಲ ಮೆರಿಟ್ ಲಿಸ್ಟ್. ಕೆಸಿಟ್ ಆದ್ರೆ ರಿಸರ್ವೇಷನ್ಸ್, ರಿಸರ್ವೇಷನ್ ರೂರಲ್ ಅರ್ಬನ್ ಅದು ಇದು ರಿಸರ್ವೇಷನ್ ಕೊಟ್ಟಿರ್ತಾರೆ. ಕಾಂಬ್ರಿಕ್ ರಿಸರ್ವೇಷನ್ ಕೊಟ್ಟಿರಲ್ಲ. ನೀವು ಯಾವ್ದೇ ಕ್ಯಾಸ್ಟ್ ಆಗಲಿ, ಯಾವ್ದೇ ರಿಸರ್ವೇಷನ್ ಆಗಲಿ, ನೀವು ಯಾವ್ದೇ ಸ್ಪೋರ್ಟ್ಸ್ ಕಾಟೋ ಏನಿಲ್ಲ ಕಾಂಬ್ರಿಕ್ಗೆ. ಓನ್ಲಿ ನಿಮ್ಮ ಪ್ಯೂರ್ ನಿಮ್ಮ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿ ನಿಮ್ಮ ರ್ಯಾಂಕ್ ಅನ್ನು ಪ್ರೊವೈಡ್ ಮಾಡ್ತಾರೆ. ನಿಮ್ಮ ರ್ಯಾಂಕ್ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆಗ್ಬೋದು. ಅಂಡ್ ಯಾವ್ದು ಬೆಟರ್, ವಿಚ್ ಈಸ್ ಬೆಟರ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ರ್ಯಾಂಕ್ ರೇಂಜ್ ಮೇಲೆನೂ ಮ್ಯಾಟರ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ರ್ಯಾಂಕ್ ಲೆಸ್ ದೆನ್ 500 ಕೆಸೆಟ್ ಅಲ್ಲಿ, ಇಲ್ಲಾಂದ್ರೆ ಲೆಸ್ ದೆನ್ 10,000 12 15,000 ಅಂತ ಬಂದ್ರೆ ನಿಮ್ಮ ಕಾಲೇಜಸ್ ನಿಮ್ಗೆ ಯಾವ್ದು ಬರೋ ಚಾನ್ಸ್ ಇರುತ್ತೆ. ಕಟ್ ಆಫ್ ಬಿಡ್ತಾರೆ. ಕಟ್ ಆಫ್ ನಾನೇ ಮತ್ತೆ ವಿಡಿಯೋ ಮಾಡ್ತೀನಿ. ಕಟ್ ಆಫ್ ಬಗ್ಗೆ ಏನು ಮಾಡಲ್ಲ, ನಿಮ್ಗೆ ಜಸ್ಟ್ ಹೇಳ್ದಿರೋದು ಅಷ್ಟೇ. ನೀವು ಕಾಲೇಜ್ ಫಸ್ಟ್ ಸಪೋಸ್ ನಿಮಗೆ ಟಾಪ್ ನಂಬರ್ 1 ಕಾಲೇಜ್ ಕರ್ನಾಟಕದಲ್ಲಿ RVC ಕಾಲೇಜ್, RV ಕಾಲೇಜ್. ಅದ್ರಲ್ಲಿ ನಿಮ್ಗೆ ಏನಾದ್ರು CS ಕೋರ್ಸ್‌ಗೆ ಹೋಗ್ಬೇಕಂತಂದ್ರೆ ನಿಮ್ಗೆ ಕೆಸೆಟ್ ರ್ಯಾಂಕ್ 490 ಇರ್ಬೇಕು. 490 ಲೆಸ್ ದೆನ್ ಅದು ಸಿಗುತ್ತಿಲ್ಲೋ ಗೊತ್ತಿಲ್ಲ ಫಸ್ಟ್ ರೌಂಡಲ್ಲಿ. ಅಷ್ಟು ಡಿಫಿಕಲ್ಟಿ ಇರುತ್ತೆ. 490 ಪಕ್ಕ ಇರಬೇಕು. ಅದೇ ನೀವು ಕಾಂಬ್ರಿಕಲ್ಲಿ ಅದೇ ನೀವು ನಿಮ್ಮ ರ್ಯಾಂಕು 700 ಆಗಿದ್ರೂ ನೀವು ಬೇಕಾದ್ರೆ ಆ ಕಾಲೇಜಿಗೆ ಹೋಗ್ಬೋದು. ಅರ್ಥ ಆಯ್ತಾ? ನಾನು ಅವಾಗ ಹೇಳ್ದಲ್ಲ ರಿಸರ್ವೇಷನ್ 50% ರಿಸರ್ವೇಷನ್ ಕೆಸಿಟ್‌ಗೆ, 30% ರಿಸರ್ವೇಷನ್ ಕಾಂಬ್ರಿಕ್‌ಗೆ ಅಂತ. ಅರ್ಥ ಆಯ್ತಾ? ಸೊ ನಿಮ್ಗೆ ರ್ಯಾಂಕ್ 700 ಬಂದ್ರು ನೀವು ಆ ಕಾಲೇಜಿಗೆ ಹೋಗ್ಬೋದು. ಬಟ್ ಅದೇ ಕೆಸೆಟಲ್ಲಿ ನಿಮ್ಗೆ 700 ಬಂದ್ರೆ ನೀವು ಆ ಕಾಲೇಜಿಗೆ ಹೋಗೋ ಇದು ಕಷ್ಟ ನಿಮಗೆ ಸಿಗಲ್ಲ ಆ ಕಾಲೇಜ್. ಸೊ ಆ ರೀತಿ ಇರುತ್ತೆ ರ್ಯಾಂಕ್ ರೇಂಜ್ ಅನ್ನೋದು, ಅದನ್ನು ಮ್ಯಾಟರ್ ಆಗುತ್ತೆ. ಅಂಡ್ ಫಸ್ಟ್ ಆಫ್ ಆಲ್ ನೀವು ಏನಾದ್ರು ಏರೋಸ್ಪೇಸು ಅಂಡ್ ಬೇರೆ ಅದು ಎಲೆಕ್ಟ್ರಿಕಲ್ ಕೋರ್ಸಸ್ಸು ಅಂಡ್ ಈ ಥರ ಈ ಕೋರ್ಸಲ್ಲಿ ನೀವು ಹೋಗ್ತಿದ್ದ ಅಂದರೆ ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಟಾಪ್ ಕಾಲೇಜಲ್ಲಿ ಕೆಸಿಟ್ ರ್ಯಾಂಕ್ ನಿಮ್ಮದು ಟಾಪ್ ಕಾಲೇಜ್ ಹೇಳ್ತಿರೋದು. ಕೆಸಿಟ್ ನಿಮಗೆ 2000 ಬಂದ್ರೇನೆ ಈ ಕಾಲೇಜ್ಗೆ ಅಲೋ ಆಗ್ತೀರಾ, ಇಲ್ಲಾಂತಂದ್ರೆ ಈ ಕಾಲೇಜ್ ನಿಮ್ಗೆ ಸಿಗಲ್ಲ ಅನ್ನೋ ಚಾನ್ಸ್ ಇರುತ್ತೆ, ಅನ್ನೋ ಲೆವೆಲ್ ಇರುತ್ತೆ ಕಾಲೇಜಸ್ಸು. ಬಟ್ ಅದೇ ನೀವು ಕಾಂಬ್ರಿಕಲ್ಲಿ ನೀವು 7,000 ಕಾಂಬ್ರಿಕಲ್ಲಿ 7,000 ತೆಗೆದ್ರೂ ಆ ಕಾಲೇಜಲ್ಲಿ ಅಲೋ ಆಗುತ್ತೆ. ಮೀನ್ ಒಂದೊಂದು ಎಕ್ಸಾಮ್‌ಗೂ ಒಂದೊಂದು ಕಟ್ ಆಫ್ ಇಟ್ಟಿರ್ತಾರೆ. ಸೊ ದಿಸ್ ಈಸ್ ಬೆಟರ್. ಯಾಕಂದ್ರೆ 2 ಬಂದ್ರೆ ಒಳ್ಳೇದಲ್ಲ. ಆ ಕೆಸಿಟಲ್ಲಿ 2,000 ಬಂದಿಲ್ಲ. ಕಾಂಬ್ರಿಕ 7,000 ಬಂದಿದೆ ಅಂತಂದ್ರೆ ಅದಕ್ಕೆ ಕಾಲೇಜಿಗೆ ಹೋಗ್ಬೋದಲ್ಲ. ನೀವು ಓನ್ಲಿ ಒಂದು ಕಾಲೇಜ್ ಬಂದು ಒಂದು ಎಕ್ಸಾಮ್ ಬರೆದ್ರೆ ಆ ಎಕ್ಸಾಮ್ ಸರಿಯಾಗಿ ಕಟ್ ಆಫ್ ನಿಮಗೆ ರ್ಯಾಂಕ್ ಬಂದಿಲ್ಲ ಅಂತಂದ್ರೆ ಆ ಕಾಲೇಜಿಗೆ ಹೋಗೋ ಅವಶ್ಯಕತೆ ಇಲ್ಲ ನೀವು. ಆ ಕಾಲೇಜ್ ಬದಲು ಬೇರೆ ಕಾಲೇಜ್ ಲೋಕಲ್ ಕಾಲೇಜ್ ನೋಡ್ಕೋಬೇಕು. ಸೊ ಅದಕ್ಕಾಗಿ ಅದು ಮ್ಯಾಟರ್ ಆಗುತ್ತೆ ರ್ಯಾಂಕ್ ರೇಂಜ್ ಅನ್ನೋದು. ಅಂಡ್ ಆಲ್ಸೋ ಬಡ್ಜೆಟ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಕೆಸಿಟ್ ಮುಖಾಂತರ ಯಾವುದೇ ಕೋರ್ಸ್‌ಗೆ ಹೋಗಿ. ಅರ್ಥ ಆಯ್ತಾ? ಲೈಕ್ ಲಾಸ್ಟ್ ಇಯರ್ ಕೆಇಎ ಫೀಸ್ 1,20,000 ಅಂದ್ರೆ ನೀವು ಕೆಇಎಗೆ 1,20,000 ನೀವು ಕಟ್ಟಬೇಕು. ಓಕೆ. ಅಂಡ್ ಇದ್ರ ಬಗ್ಗೆ ಮತ್ತೆ ಫೀಸ್ ಬಗ್ಗೆ ರಿಸರ್ವೇಷನ್ ಜಾಸ್ತಿ ಇದೆ, ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಬಟ್ ಇದು ಜನರಲ್ ಆಗಿ ಫೀಸ್ ಹೇಳ್ತಿರೋದು. ಕೆಇಎ ಮುಖಾಂತರ ನಿಮಗೆ ಸೀಟ್ ಬಂದ್ರೆ ನಿಮಗೆ ಕೆಸಿಟಲ್ಲಿ 1 lakh ಅರೌಂಡ್ 1,20,000. ಬಟ್ ಈಗ ಮತ್ತೆ ಈ ಇಯರ್ ನಿಮಗೆ ನಿಮ್ಮ ಬ್ಯಾಚಿಗೆ ಎಷ್ಟು ಮಾಡ್ತಾರೆ ಗೊತ್ತಿಲ್ಲ. 1,25,000 ಮಾಡಬಹುದು. 1,25,000 ಪ್ಲಸ್ ಕಾಲೇಜಲ್ಲಿ ಎಷ್ಟು ಇಸ್ಕೊಂತಾರೆ ಗೊತ್ತಿಲ್ಲ ಅಷ್ಟು ಅಮೌಂಟ್. 10,000 20,000 ಇಸ್ಕೊಂತಾರೆ ಅಷ್ಟೇ. ಬಟ್ ಟಾಪ್ ಕಾಲೇಜಸ್ ಸ್ವಲ್ಪ ರೆಪ್ಯುಟೇಷನ್ ಇರೋ ಕಾಲೇಜಸ್ ಮಾತ್ರ ಒಂದು 30, 40, 50,000 ವರೆಗೂ ಇಸ್ಕೊಂತಾರೆ. ಸೊ ಅದನ್ನೇ ಮ್ಯಾಟ್ರ್ ಅಂದು ಓನ್ಲಿ ಕಾಲೇಜ್ ಫೀಸ್ ಮತ್ತೆ ಎಕ್ಸ್ಟರ್ನಲ್ ಹಾಸ್ಟೆಲ್ಲು, PG ಅವು ಇವು ಏನಿಲ್ಲ. ಅವು ಬಿಟ್ಟು ಹೇಳ್ತಿರೋದು. ಸೊ ಅದಕ್ಕಾಗಿ ನಿಮ್ಗೆ ಬಡ್ಜೆಟ್ 1.5 lakh ಇಂದ 1,30,000 ಇಂದ 1,70,000 ವರೆಗೂ ಇದ್ರೆ ಕೆಸಿಟಿದು ಬೆಸ್ಟ್ ನಿಮಗೆ. ಅಷ್ಟಿದ್ರೆ ಫೈನಾನ್ಷಿಯಲ್ ಅಮೌಂಟ್. ಸೊ ಇಲ್ಲ ನಾವು ಫೈನಾನ್ಷಿಯಲ್ ಸ್ವಲ್ಪ ಬೆಟರ್ ಆಗಿದೆ. ಸೊ ಕಾಂಬ್ರಿಕಲ್ಲೂ ಚೂಸ್ ಮಾಡ್ಕೊಂತೀನಿ ಅಂತಂದ್ರೆ ಕಾಂಬ್ರಿಕಲ್ಲಿ ಸ್ವಲ್ಪ ಫೀಸ್ ಸ್ವಲ್ಪ ಹೈಯರ್ ಇರುತ್ತೆ. ಲೈಕ್ ಇಲ್ಲಿ 1,20,000 ಸಮಥಿಂಗ್ ಏನಿದ್ರೆ ಕೆಇಎ ಫೀಸ್. ಅಲ್ಲಿ ಬೇಕಾದ್ರೆ ನೀವು 1,50,000 ಈಸಿಯಾಗಿ ಹಾಕ್ಬೋದು. ಅಂಡ್ ಅಗೈನ್ ಕಾಲೇಜಲ್ಲಿ ಸ್ವಲ್ಪ ಅಪ್ ಟು 2 lakhs ಆಗುತ್ತೆ ಬ್ರೋ. ಕಾಂಬ್ರಿಕ 2 lakhs ಕಾಲೇಜ್ ಫೀಸ್ ಓನ್ಲಿ. ಹಾಸ್ಟೆಲ್ ಫೀಸು ಅದು ಇದು PG ರೆಂಟ್ ಅವೇನಿಲ್ಲ. ಓನ್ಲಿ ಕಾಲೇಜ್ ಫೀಸು ಪರ್ ಇಯರ್ 2 lakhs ವರೆಗೂ ನಿಮ್ಗೆ ಕಟ್ತೀವಿ ಅನ್ನೋ ಇದ್ರೆ ಫೈನಾನ್ಷಿಯಲ್ ಆಗ್ಬೋದು. ಕಾಂಬ್ರಿಕೆ ನಿಮ್ಗೆ ಸೂಟ್ ಆಗುತ್ತೆ.
ಅಂಡ್ ಕೆ.ಸಿ.ಟಿ 1,20,000 1,70,000 ರೇಂಜಲ್ಲಿ ಇರುತ್ತೆ. ಬಟ್ ನಿಮ್ಗೆ ಅಲ್ಲಿ ಎಕ್ಸ್‌ಪೆನ್ಸ್ ಜಾಸ್ತಿ ಇರುತ್ತೆ. ಲ್ಯಾಪ್‌ಟಾಪ್ಸ್, ಪರ್ಚೇಸ್, ಫೋನ್ಸು, ಇಂಟರ್ನೆಟ್ ಅವೆಲ್ಲ ಪರ್ಚೇಸ್ ಜಾಸ್ತಿ ಇರುತ್ತೆ. ಓನ್ಲಿ ಕಾಲೇಜ್ ಅಮೌಂಟ್ ಮಾತ್ರ ಅನ್ಕೊಂಡ್ರೆ ನೀವು ಕಷ್ಟ ಇರುತ್ತೆ. ಸೊ ಕಾಲೇಜ್ ಅಮೌಂಟೇ ಬೇರೆ, ಮತ್ತೆ ಅಲ್ಲಿ ನೀವು ಎಕ್ಸ್‌ಪೆನ್ಸ್ ಎಲ್ಲ ಲಾಟ್ ಥಿಂಗ್ಸ್ ನೀವು ಬೈ ಮಾಡುವಾಗ ಇದು ಇರುತ್ತೆ. ಇಂಜಿನಿಯರಿಂಗ್ ಬಂದ್ಮೇಲೆ ಇಲ್ಲಾಂತ ಬೇರೆ ಕೋರ್ಸ್ ಹೋದ್ಮೇಲೆ. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ನಾನು ಸ್ಟಡಿ ಮಾಡುವಾಗ ನಾನು ಕೇಳಿಸ್ಕೊಂಡೆ. ಎಲ್ಲೆಲ್ಲ ಕಾಂಬಿಕಿಂಗ್ ಎಲ್ಲೋ ಸೈಬರಲ್ಲಿ ಅವ್ನು ಸೈಬರ್ ಅವನಿಗೇನು ಗೊತ್ತಿಲ್ಲ ಅವ್ನಿಗೆ. ಕಾಮ್ನಿಕ್ ಅಪ್ಲಿಕೇಶನ್ ಹಾಕು ಅಂತಂದ್ರೆ, ಇಲ್ಲ ನಾನು ಕೆ.ಸಿ ಬರೀತಾ ಇರೋ ಕಾಮ್ನಿಕ್ ಅವಶ್ಯಕತೆ ಇಲ್ಲ. ಕೆ.ಸಿ ಬರೆದ್ರೆ ಕಾಮ್ನಿಕ್ಕೆ ಬರೆಯೋ ಅವಶ್ಯಕತೆ ಇಲ್ಲ ಅಂತ. ಅವ್ನಿಗೇನು ಗೊತ್ತು ಗುರು? ಇಂಜಿನಿಯರಿಂಗ್ ಫೀಲ್ಡ್ ನಂಗೆ ಗೊತ್ತಿಲ್ವಾ? ಈಗ ಗೊತ್ತು ಬಟ್ ಆಗ ಗೊತ್ತಿರಲ್ರಿ. ಸೊ 2 ಬರೀಬೋದು. ಯಾರು ಬರೀಬೋದು. ಬಟ್ ಕೌನ್ಸಿಲಿಂಗಲ್ಲಿ ನಿಮ್ಮಿಷ್ಟ ಯಾವ್ದಾದ್ರು ಕೌನ್ಸಿಲಿಂಗ್ ಬರಿ. ಕೆ.ಸಿ.ಟಿ ಲೋ ರ್ಯಾಂಕ್ ಬಂದ್ರೆ ಕೆ.ಸಿ.ಟಿ ಮುಖಾಂತರ ಕೌನ್ಸಿಲಿಂಗ್ ಹೋಗು. ಅಂಡ್ ಕಾಮ್ನಿಕಲ್ಲಿ ಬಂದ್ರೆ ಕಾಮ್ನಿಕ್ ಮುಖಾಂತರ ಕೌನ್ಸಿಲಿಂಗ್ ಹೋಗು. ನೀವು ಅನ್ಕೋತೀರ, ಫಾರ್ ಸಪೋಸ್ ಕೆ.ಸಿ.ಟಿಯಲ್ಲಿ ಒಳ್ಳೆ ರ್ಯಾಂಕ್ ಬಂದು ಕಾಮ್ನಿಕಲ್ಲಿ ಒಳ್ಳೆ ರ್ಯಾಂಕ್ ಬಂದ್ರೆ ನಾವು 2ರಲ್ಲಿ ಯಾವ್ದು ಹೋಗ್ಬೇಕು? ಅದು ಕೆ.ಸಿ.ಟಿ ಕಡೆ ಹೋದ್ರೆ ಕಾಮ್ನಿಕ್ ನಾವು ಏನಾದ್ರು ಪೆನಾಲ್ಟಿ ಕಟ್ಬೇಕಾದ ನಿಮ್ಮಿಷ್ಟ. ಐ ಮೀನ್ ಅಂದ್ರೆ ನಮ್ಮಿಷ್ಟ ನಾವು ಯಾವ ಕಡೆನೂ ಹೋಗ್ಬೋದು. ಕೆ.ಸಿ.ಟಿನೂ ಹೋಗ್ಬೋದು. ಕಾಮ್ನಿಕ್ ನಮ್ಮಿಷ್ಟ. ನಾವೇನು ಪೆನಾಲ್ಟಿ ಕಟ್ಟೋ ಅವಶ್ಯಕತೆ ಏನಿಲ್ಲ. ಸೊ ನಾನು ಆಸ್ ಎ ಸೀನಿಯರ್ ನಾನೇನು ಅಡ್ವೈಸ್ ಕೊಡ್ತೀನಿ ಅಂತಂದ್ರೆ, 2 ಬರೀರಿ ಎಕ್ಸಾಮ್. ನೀವು ಏನೇ ಇರ್ಲಿ, ಕೆ.ಸಿ.ಟಿ ಬರಲಿ, ನೀಟ್ ಬರಲಿ, ಏನೋ ಬರಲಿ, ಕಾಮ್ನಿಕ್ ಎಕ್ಸಾಮ್ ಬರೀರಿ. ಕಾಮ್ನಿಕ್ ಎಕ್ಸಾಮ್ ಎಷ್ಟಾಗುತ್ತೆ? ಬರೀ ಒಂದು 2,000 ಎಕ್ಸಾಮ್ ಫೀಸ್ ಅಷ್ಟೇ. ಅರ್ಥ ಆಯ್ತಾ? ಮೇ 9th ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಆಲ್ರೆಡಿ. ಬಟ್ ಅದು ಎಲ್ಲರಿಗೂ ರೀಚ್ ಆಗ್ಬೇಕಂತ ಸ್ವಲ್ಪ ಇಂಗ್ಲೀಷ್ ಏನೋ ಮಾಡಿದ್ದೀವಿ. ಎಲ್ಲರಿಗೂ ರೀಚ್ ಆಗ್ಬೇಕಂತ. ಸೊ ಆ ವಿಡಿಯೋ ನೋಡಿ. ಮೇ 9 ಎಕ್ಸಾಮು ಲೈಕ್ 2,000 ಏನೋ ಎಕ್ಸಾಮ್ ಫೀಸು ಅರೌಂಡ್ 9,900 ಕಟ್ಟಿ ಪೇರೆಂಟ್ಸ್‌ಗೆ ಅಷ್ಟೊಂದು ಇದು ಮಾಡಲ್ಲ. ಇಲ್ಲಿ ನೀವು ಬರ್ಡೇ ಪಾರ್ಟೀಸ್‌ಗೆ, ಅದು ಪಾರ್ಟೀಸ್, ಈ ಪಾರ್ಟೀಸ್‌ಗೆ ಒಂದು ಮ್ಯಾಕ್ಸಿಮಮ್ 2,000 5,000 ಖರ್ಚು ಮಾಡೋರು ಅಷ್ಟು ಇರ್ತಾರೆ. ಬಟ್ ಎಕ್ಸಾಮ್ ಫೀಸ್‌ಗೆ ಏನು ಪರವಾಗಿಲ್ಲ 2,000 ಕಟ್ಟಿ ನಿಮ್ಗೆ ಒಂದು ಎಕ್ಸ್‌ಪೀರಿಯನ್ಸ್ ಬರುತ್ತೆ. ಸಪೋಸ್ ನೀವು ಕೆ.ಸಿ.ಟಿ ಒಳ್ಳೆ ರ್ಯಾಂಕ್ ಬರ್ಲಿಲ್ಲ ಅಂತಂದ್ರೆ ನೀವು ಕಾಂಪಿಟೇಟಿವ್ ಹೋಗ್ಬೋದಲ್ಲ. ಅಂಡ್ ಕಾಮ್ನಿಕ್ ಬರಿ ಅಂದ್ರೆ ಕೆ.ಸಿ.ಟಿ ಹೋಗ್ಬೋದಲ್ಲ. ಇಲ್ಲ ಅಂತಂದ್ರೆ ಇಲ್ಲ ಬ್ರೋ ನಾನು ಕೆ.ಸಿ.ಟಿ ಬರ್ತೀನಿ ಅಂತ ಹೋದ್ರೆ ನೀವು ಫಸ್ಟ್ ಒಮ್ಮೆ ಬರ್ಲಿಲ್ಲ ಅಂತಂದ್ರೆ ಮ್ಯಾನೇಜ್ ಸೀಟ್ ಎಷ್ಟಾಗುತ್ತೆ ಗೊತ್ತಾ? ಲ್ಯಾಕ್ಸ್ ಕಟ್ಬೇಕು ನೀವು. ಇಲ್ಲಾಂದ್ರೆ ನೀವು ಯಾವ್ದೋ ಒಂದು ಬೇರೆ ಕೋರ್ಸ್‌ಗೆ ಹೋಗ್ಬೇಕು. ಬಿ.ಸಿ.ಎನೋ, ಬಿ.ಕಾಮೋ ಅವೋ ಇವೋ ಸೈನ್ಸ್ ಸ್ಟೂಡೆಂಟ್ಸು ಸೈನ್ಸ್ ಓದಿ ಆ ಕಡೆ ಹೋಗ್ಬೇಕು. ಅಂತ ಪರಿಸ್ಥಿತಿ ಬರುತ್ತೆ. ನಾನು ನೋಡ್ತಿದ್ದೀನಲ್ಲ, ಅವ್ನಿಗೆ ಕೆ.ಸಿ.ಟಿ ಒಳ್ಳೆ ರ್ಯಾಂಕ್ ಬರ್ದಿರ ಪಾಪ ಅವ್ರು ಲಾಂಗ್ ಟರ್ಮ್ ಹೋಗ್ತೀರಾ ಲ್ಯಾಕ್ಸ್ ಹೋಗಿದೆ. ಲೈಕ್ 7 ಲ್ಯಾಕ್ಸು, 8 ಲ್ಯಾಕ್ಸು, 10 ಲ್ಯಾಕ್ಸ್ ಪರ್ ಇಯರ್ ಕಾಲೇಜ್ ಕಟ್ತಾವ್ರೆ ಮ್ಯಾನೇಜ್ಮೆಂಟ್ ಕೋಟ ಬಂದು. ಸೊ ನಾನು ಅದನ್ನ ರಿಕಮೆಂಡ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಅಷ್ಟು ಪ್ಯಾಷನ್ ಇಲ್ಲ ನಾನು ಮ್ಯಾನೇಜ್ಮೆಂಟ್‌ಗೆ ಹೋಗ್ತೀನಿ ಅಂತಂದ್ರೆ ಇಟ್ಸ್ ಯುವರ್ ಡಿಸಿಷನ್. ಬಟ್ ಆಸ್ ಸೀನಿಯರ್ ಐ ಕ್ಯಾನ್ ಟೆಲ್ ಯು ಲೈಕ್ ಮ್ಯಾನೇಜ್ಮೆಂಟ್‌ಗೆ ಹೋಗಬೇಡಿ. ಲೈಕ್ ಕೆ.ಸಿ.ಟಿ, ಕಾಮ್ನಿಕ್ 2 ಬರೀರಿ. ಒಂದು ಇದು ಬರುತ್ತೆ 2,000ಗೆ ಯೋಚನೆ ಮಾಡಬೇಡಿ. ಕಾಮ್ನಿಕ್‌ನ ಬರೀರಿ. ಅಂಡ್ ಕೆ.ಸಿ.ಟಿ ಬರೀರಿ. ಯಾವ್ದ್ರಲ್ಲಿ ಚೆನ್ನಾಗಿರುತ್ತೋ ಗೊತ್ತಿರಲ್ಲ. ಯಾವ್ದ್ರಲ್ಲಿ ಇಷ್ಟು ರ್ಯಾಂಕ್ ಬರುತ್ತಂತ. ಇದು ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್‌ಗೆ ಶೇರ್ ಮಾಡಿ. ಅಟ್ಲೀಸ್ಟ್ ನೀವಾದ್ರೂ ಬರೀತಿರೋ ಬಿಡೋಲ್ಲ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್‌ಗೆ ಶೇರ್ ಅವರಾದ್ರೂ ಬರೀತಾರೆ. ಅಂಡ್ ಫಸ್ಟ್ ಆಫ್ ಆಲ್ ನಾವು ಬೇಕಾದ್ರೆ ನಿಮ್ಗೆ ಮೋಟಿವೇಟ್ ಮಾಡಿ ಇಬ್ರು ಬರೀಬೋದು. ಯಾರಿಗ್ ಗೊತ್ತು. ಸೊ ಅದಕ್ಕೆ ನಿಮ್ಮ ಫ್ರೆಂಡ್‌ಗೆ ಶೇರ್ ಮಾಡ್ಬಿಡಿ. ಅಂಡ್ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಫ್ಯೂಚರ್ ಕೌನ್ಸಿಲಿಂಗ್ ಬಗ್ಗೆ ಅಂಡ್ ಕಾಮ್ನಿಕ್ ಬಗ್ಗೆ ಲೈಕ್ ಕೆ.ಸಿ.ಟಿ ಕೌನ್ಸಿಲಿಂಗ್ ಆಗಿರ್ಬೋದು. ಅಂಡ್ ಈಗ ಫಾರ್ ಸಪೋಸ್ ನೀವು ಈ ಚಾನಲಲ್ಲಿ ಓನ್ಲಿ ಎಜುಕೇಟೆಡ್ ಕಂಟೆಂಟ್ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಚಾನಲಲ್ಲಿ ಎಂಟರ್‌ಟೈನ್‌ಮೆಂಟು, ಕಾಮಿಡಿ ಕಂಟೆಂಟ್ ಇದ್ರಲ್ಲಿ ಮಾಡಲ್ಲ. ಇದರಿಂದ ನೀವು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗಬೇಡಿ. ಓನ್ಲಿ ಎಜುಕೇಟೆಡ್ ಕಂಟೆಂಟ್ ಮಾತ್ರ ಬರುತ್ತೆ. ಅದಕ್ಕಾಗಿ ಎಜುಕೇಟೆಡ್ ಕಂಟೆಂಟ್ ಇಷ್ಟ ಆಗಿದ್ರೆ ಇಂಜಿನಿಯರಿಂಗ್ ಕಂಟೆಂಟ್ ಆಗಿರ್ಬೋದು, ಬೇರೆ ಕೋಡಿಂಗ್ ಟಿಪ್ಸ್ ಆಗಿರ್ಬೋದು, ಮತ್ತೆ ಎಲ್ಲ ಟೆಕ್ ಟಿಪ್ಸ್ ಆಗಿವೆಲ್ಲ ನಿಮ್ಗೆ ಇದರಲ್ಲೇ ಕೊಡ್ತೀನಿ. ಸೊ ಇಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂತಂದ್ರೆ ಬರೀ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್‌ಗೆ ಶೇರ್ ಮಾಡಿ. ಅಂಡ್ ಐ ವಿಲ್ ಸೀ ಯು ನೆಕ್ಸ್ಟ್ ವಿಡಿಯೋ.